ನಮಸ್ಕಾರ ವೀಕ್ಷಕರೇ, ಇನ್ನೇನು ಕೆಲ ತಿಂಗಳಲ್ಲೇ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಈ ವಿಧಾನಸಭಾ ಚುನಾವಣೆ ನಡೆಯುವ ಹೊತ್ತಿನಲ್ಲಿಯೇ ಈಗಾಗಲೇ ಮತದಾರರ ಕುರಿತಾಗಿರ್ತಕ್ಕಂತಹ ರಾಜಕೀಯದ ಆಟವನ್ನು ಈಗಾಗಲೇ ಬಿಹಾರದಲ್ಲಿ ರಾಜಕೀಯ ಪಕ್ಷಗಳು ಆರಂಭ ಮಾಡಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಚುನಾವಣಾ ಆಯೋಗ ವಿಶೇಷ ತೀವ್ರ ಮತದಾರರ ಪರಿಷ್ಕರಣೆಯ ಹೆಸರೊಳಗಡೆ ಸುಮಾರು 36 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಈಗಾಗಲೇ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದೆ ಎನ್ನುವಂತಹ ಆರೋಪವೂ ಕೂಡ ಕೇಳಿಬಂದಿದೆ. ಇದರ ಕುರಿತಾಗಿ ಪರ ವಿರೋಧದ ಚರ್ಚೆಗಳು ಕೂಡ ಈಗ ಬಿಹಾರದಲ್ಲಿ ಕೇಳಿಬರ್ತಾ ಇದ್ದಾವೆ. ಯಾಕೆ 36 ಲಕ್ಷ ಮತದಾರರನ್ನ ದಿಢೀರ್ನೆ ಕೈ ಬಿಡುವಂತಹ ಪ್ರಸ್ತಾಪವನ್ನು ಚುನಾವಣಾ ಆಯೋಗ ಯಾಕೆ ಕೈಗೊಳ್ಳುತ್ತು? ಇದರ ಹಿಂದಿರುವಂತಹ ರಾಜಕೀಯ ಹುನ್ನಾರವಾದರೂ ಏನಿರ್ಬೋದು? ಯಾಕೆ ಪರ ವಿರೋಧದ ಚರ್ಚೆಗಳಿದ್ದಾವೆ? ಎಲ್ಲ ವಿಚಾರಗಳನ್ನು ಕುರಿತೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ಸಿಪಿಐಎಂ ಪಕ್ಷದ ರಾಷ್ಟ್ರ ನಾಯಕರಾಗಿರುವಂತಹ ಕೆ ಎನ್ ಉಮೇಶ್ ಅವರಿದ್ದಾರೆ. ಕೆ ಎನ್ ಉಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಬಿಹಾರದಲ್ಲಿ ಈಗ ಮತದಾರರ ರಾಜಕೀಯ ಆಟ ನಡೆದಿರುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಪಕ್ಷಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನ ನಾವು ನೋಡಿದ್ದೀವಿ. ಸಾಮಾನ್ಯವಾಗಿ ಮತದಾನಕ್ಕೂ ಮುಂಚೆ ಮತದಾರರ ಕರಡು ಪಟ್ಟಿಯನ್ನ ಬಿಡುಗಡೆ ಮಾಡ್ತಾ ಇರುವಂಥದ್ದನ್ನ ನಾವು ಬಹಳಷ್ಟು ರಾಜ್ಯಗಳಲ್ಲಿ ಗಮನಿಸಿದ್ದೀವಿ. ಈಗ ಬಿಹಾರದಲ್ಲಿ ತೀವ್ರ ವಿಶೇಷ ಪರಿಷ್ಕರಣೆ ಅಂತೇಳಿ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಇದಕ್ಕೆ ಮೊದಲ ಪ್ರತಿಕ್ರಿಯೆ ಏನು ಕೊಡ್ಲಿಕ್ಕೆ ಬಯಸ್ತೀರಿ ನೀವು ಅಂತ? ನೋಡಿ, ಏನಾದರೂ ಮಾಡಿ ಚುನಾವಣೆ ಗೆಲ್ಲಬೇಕು ಅನ್ನುವಂಥ BJPಯ ಪ್ರಯತ್ನ ಇದೆ. ಆ ಪ್ರಯತ್ನದ ಭಾಗವಾಗಿ ಇವತ್ತು ಚುನಾವಣಾ ಆಯೋಗವನ್ನು ಕೂಡ ತಮ್ಮ ಕೈಗೊಂಬೆಯಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನ ಏನು ಮಾಡ್ತಿದ್ದಾರೆ ಅವರು ನಿರಂತರವಾಗಿ ಅವ್ರ ಅಧಿಕಾರಕ್ಕೆ ಬಂದಾಗಲಿಂದ. ಅದರ ಭಾಗವಾಗಿ ಈ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ಒಟ್ಟು ಈ SIR ಅಂತ ಏನು ಕರೀತಿದ್ದಾರೆ ಅವರು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನು ಕರೀತಿದ್ದಾರೆ, ವಿಶೇಷ ತೀವ್ರ ಪರಿಷ್ಕರಣೆ ಅಂತ, ಇದನ್ನು ಯಾವಾಗ ಮಾಡ್ತಿದ್ದಾರೆ? ನವೆಂಬರ್ 22ಕ್ಕೆ ಹಾಲಿ ಇರುವಂಥ ಬಿಹಾರದ ವಿಧಾನಸಭಾ ಚುನಾವಣೆಗಳ ಕಾಲಾವಧಿ ಮುಗೀತದೆ. ವಿಧಾನಸಭೆಯ ಕಾಲಾವಧಿ ಮುಗೀತದೆ. ನವೆಂಬರ್ 22ಕ್ಕಿಂತ ಮುಂಚಿತವಾಗಿ ಚುನಾವಣೆ ನಡೆಸಬೇಕು. ಈಗ ಎಲ್ಲಿದ್ದೀವಿ ನಾವು? ಜುಲೈನಲ್ಲಿ ಇದ್ದೀವಿ. ಜುಲೈನಿಂದ ನೀವು ನವೆಂಬರ್ ಒಳಗಡೆ ಲೆಕ್ಕ ಹಾಕಿದ್ರೆ ಎಷ್ಟು ತಿಂಗಳು ಬರುತ್ತೆ? ಸೊ ಈ ರೀತಿ ಇರುವಂಥ ಸಂದರ್ಭದಲ್ಲಿ ಜೂನ್ 15ನೇ ತಾರೀಕು ಬಿಹಾರದ ಚುನಾವಣಾ ಆಯೋಗದ ಅಧಿಕಾರಿಗಳು ವಿರೋಧ ಪಕ್ಷದ ನಾಯಕರುಗಳನ್ನು ಕರೀತಾರೆ, ಹೇಳ್ತಾರೆ ನಾವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಹೋಗ್ತೀವಿ ಅಂತ. ಮತ್ತು ಜೂನ್ 24ನೇ ತಾರೀಕಿಗೆ ಒಂದು ಕೇಂದ್ರ ಚುನಾವಣಾ ಆಯೋಗ ಒಂದು ಸುತ್ತೋಲೆ ಕಳಿಸ್ತದೆ. 3 ಪೇಜಿನ ಸುತ್ತೋಲೆ, ಅದಕ್ಕೆ 9 ಪೇಜಿನ ಒಂದು ಲಗತ್ತಿರ್ತದೆ. ಆ ಲಗತ್ತಲ್ಲಿ ಹೇಳ್ತದೆ, ನೀವು ವಿಶೇಷ ತೀವ್ರತರವಾದಂಥ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಬೇಕು, ಅದಕ್ಕೆ ಈ ರೀತಿಯಾದಂಥ ಮಾನದಂಡಗಳನ್ನು ಅನುಸರಿಸಬೇಕು, ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ನೀವು ಜೂನ್ 24ಕ್ಕೆ ಕೊಡಿಸೋದು, ಅದನ್ನು ನೋಟಿಫಿಕೇಷನ್ನ ಜುಲೈ 1 ಮಾಡ್ಕೊಳ್ಬೇಕು ಅಂತ ಹೇಳ್ತದೆ. ಅಂದರೆ 7 ದಿವಸದಲ್ಲಿ ತಯಾರಿ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ನೀವು ಏನು ತೀವ್ರತರವಾದಂಥ ಪರಿಷ್ಕರಣೆ ಮಾಡ್ತೀರಲ್ಲ, ಈ ತೀವ್ರತರವಾದಂಥ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿಯನ್ನು ನೀವು ಆಗಸ್ಟ್ 1ನೇ ತಾರೀಕು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾರೆ. ಆಗಸ್ಟ್ 1 ಅಂದರೆ ಹೆಚ್ಚು ಕಡಿಮೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಮತ್ತೆ 3 ತಿಂಗಳು ಅದರಲ್ಲಿ 2 ತಿಂಗಳು ಹೆಚ್ಚು ಕಡಿಮೆ ಚುನಾವಣಾ ಪ್ರಕ್ರಿಯೆ ಶುರು ಆಗ್ಬಿಡ್ತದೆ. ಸೊ ಅಂದರೆ ಈ ಕಾಲಾವಧಿಯಲ್ಲಿ ನಾವು ಯೋಚನೆ ಮಾಡಬೇಕಾದೇನೆಂದರೆ 7 ದಿನದೊಳಗಡೆ ರಾಜ್ಯ ಚುನಾವಣಾ ಆಯೋಗದ ಆ ಅಧಿಕಾರಿಗಳೇನಿದ್ದಾರೆ ಅದಕ್ಕೆ ಬೇಕಾದಂಥ ಪ್ರಪತ್ರಗಳನ್ನು ತಯಾರು ಮಾಡಬೇಕು, ಪ್ರೊಫಾರ್ಮಗಳನ್ನು, ಅದಕ್ಕೆ ಅದನ್ನು BLOಗಳಿಗೆ ಕೊಡಬೇಕು, BLOಗಳನ್ನು ಹೋಗಿ ಮನೆಗೆ ಹಂಚಬೇಕು 7 ದಿವಸದೊಳಗಡೆ. ಆಮೇಲೆ 1 ತಿಂಗಳೊಳಗಡೆ ಅದನ್ನು ಆಧಾರದಲ್ಲಿ ಮಾಹಿತಿನ ಸಂಗ್ರಹ ಮಾಡಿ ಅವರು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಣೆ ಮಾಡಬೇಕು. ಸಾಧ್ಯ ಇದೆಯಾ? ಇದು ಪ್ರಶ್ನೆ. ಬಿಹಾರದ ಜನಸಂಖ್ಯೆ ಎಷ್ಟು BLOಗಳಿದ್ದಾರೆ ನಿಮ್ಮ ಹತ್ರ? ಹೇಗೆ ಮಾಡ್ತೀರಿ ಇದನ್ನು? 7 ದಿನದೊಳಗೆ ಮಾಡಿ 1 ತಿಂಗಳೊಳಗಡೆ ಮಾಡ್ತೀರಾ ನೀವು? ಇದನ್ನು ಯಾಕೆ ನೀವು ಮುಂಚೆ ಮಾಡಲಿಲ್ಲ? ನೀವು ಜನವರಿಲೇ ಶುರು ಮಾಡಿದರೆ ಒಂದು 6 ತಿಂಗಳು ಸಿಗ್ತಿತ್ತಲ್ಲ ನಿಮಗೆ, ಯಾಕೆ ಮಾಡಲಿಲ್ಲ ನೀವು ಅದನ್ನ? ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಹಾಗಾಗಿ ಏನಾದರೂ ಮಾಡಿ ಚುನಾವಣೆ ಗೆಲ್ಲಬೇಕು ಅನ್ನುವಂಥ ಅವ್ರ ಹಠ, ಅದಕ್ಕಾಗಿ ಚುನಾವಣಾ ಆಯೋಗವನ್ನು ಕೂಡ ದುರುಪಯೋಗ ಮಾಡ್ಕೊಳ್ಳುವಂಥ ಅವರ ನಿರಂತರವಾದ ಪ್ರಯತ್ನದ ಭಾಗವಾಗಿ ಇದು ಒಂದು ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ಈಗ ಬೇರೆ ಬೇರೆ ಕಡೆಗಳಲ್ಲಿ ಚುನಾವಣೆ ನಡೆದಾಗ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿರುವಂಥದ್ದನ್ನ ನಾವು ನೋಡಿದ್ದೀವಿ. ಕರ್ನಾಟಕದಲ್ಲೂ ಎಲೆಕ್ಷನ್ ನಡೆದಾಗ ನೋಡಿದ್ದೀವಿ. ಯಾರು ಸತ್ತಿರ್ತಾರೆ ಅಥವಾ ಕಾರಣಾಂತರದಿಂದ ಮತದಾರರು ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ, ಕಾರಣ ಅದು ಅಂತೇನೇನೋ ಕೆಲವೊಂದು ಪರಿಷ್ಕರಣೆ ಆ ಥರದ್ದು ನಡೆಯುತ್ತೆ. ಆದರೆ ಬಿಹಾರದಲ್ಲಿ ನಡೀತಾ ಇರುವಂಥದ್ದು ವಿಶೇಷ ತೀವ್ರ ಪರಿಷ್ಕರಣೆ ಅಂತ. ಏನಿದು ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ನೋಡಿ, ಮತ್ತೆ ಇದರ ಉದ್ದೇಶ ಏನು ಅನ್ನುವಂಥದ್ದು, ಮತ್ತೆ ಕಾನೂನಾತ್ಮಕವಾಗಿ ಇದು ಸರಿ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇದೆ. ಮತ್ತೆ ಚುನಾವಣಾ ಆಯೋಗದೊಳಗಡೆ ಈ ಥರದ ನಿಯಮಗಳಿದಾವ ಅಂತ. ಈಗ ನೋಡಿ, ಒಂದೇನಿದೆ ಅಂದರೆ ಸಾಮಾನ್ಯವಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆ, ಆಮೇಲೆ ಅದರಿಂದ ತೆಗೆದಾಕೋಕೆ,
ಡಿಲೀಷನ್ ಅಡಿಷನ್ಸ್ ನಡೀತಾ ಇರ್ತದೆ. ಅದು ಸಾಮಾನ್ಯ, ಯಾರು ಬೇಕಾದರೂ ಹೋಗ್ಬೋದು, ಸೇರಿಸ್ಕೊಳ್ಬೋದು, ಇದೆಲ್ಲ ಮಾಡ್ಬೋದು. ಚುನಾವಣಾ ಪ್ರಕಟಣೆ ಆದಮೇಲೂ ಕೂಡ ನೀವು ನಾಮಪತ್ರ ಸಲ್ಲಿಸೋವರೆಗೂ ಕೂಡ ಅದಕ್ಕೆ ಅವಕಾಶಗಳು ಇರ್ತವೆ. ಸೊ ಈ ರೀತಿ ಇರುವಂಥ ಸಂದರ್ಭದಲ್ಲಿ ಬಿಹಾರದಲ್ಲಿ ಈ ರೀತಿಯಾದಂಥ ವಿಶೇಷ ತೀವ್ರತರ ಪರಿಷ್ಕರಣೆ ಅಂತ ಏನು ಕರಿತಿದ್ದಾರೆ ಇವರು, ಯಾವುದನ್ನ SIR ಅಂತ ಕರೀತಾರೆ ಇವರು, ಆ SIRನ ಯಾವಾಗ ಮಾಡಿದ್ರು ಹಿಂದೆ ಅಂದರೆ 2003ರಲ್ಲಿ ಮಾಡಿದರು. 2003ರಲ್ಲಿ ಮಾಡಿದ್ದನ್ನು ಈಗ ಮತ್ತೆ 2025ರಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ. 2025ರಲ್ಲಿ ಅದು ಚುನಾವಣೆ ಒಂದು 3-4 ತಿಂಗಳು ಇರುವಾಗ ಮಾಡಕೊಳ್ತಿದ್ದಾರೆ. 6 ತಿಂಗಳು ಕೂಡ ಸಮಯಾವಕಾಶ ಇಲ್ಲ ಅವರಿಗೆ. ಸೊ ಈ ಅಂಶ ಇರೋದು. ತೀವ್ರತರ ಪರಿಷ್ಕರಣೆ ಅನ್ನುವಾಗ ಅವ್ರು ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಅದರಲ್ಲಿ ನಾನು ಹೇಳಿದ್ನಲ್ಲಾಗಲೇ 9 ಪುಟಗಳ ಲಗತ್ತು ಸೇರಿಸಿದ್ದಾರೆ ಅಂತ. 9 ಪುಟಗಳ ಲಗತ್ತಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, 2003ಕ್ಕಿಂತ ಮುಂಚೆ ಮತದಾರ ಪಟ್ಟಿಗೆ ಸೇರ್ಪಡೆ ಆಗಿದ್ದವರು ಯಾರಿದ್ರು, ನಂತರ 2003 ನಂತರ ಮತದಾರ ಪಟ್ಟಿಗೆ ಸೇರ್ಪಡೆ ಆಗಿರೋರು ಯಾರಿದ್ದಾರೆ, ಅಂದರೆ 23 ವರ್ಷದ ಹಿಂದೆ ಯಾರು ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ ಅಂಥವ್ರು ಎಲ್ಲರೂ ಕೂಡ ಅವರಲ್ಲಿ ಬಿಹಾರದ ವಾಸಿಗಳು ಅಥವಾ ಮತದಾರರು ಅನ್ನೋದಕ್ಕೆ ವಿಶೇಷ ಕೆಲವು ಸಾಕ್ಷ್ಯಗಳನ್ನು ಕೊಡಬೇಕು, ಸಾಕ್ಷ್ಯಾಧಾರಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. 11 ದಾಖಲೆಯನ್ನು ಕೊಡಬೇಕು. ಅದೇ ಬರ್ತೀನಿ ಅಲ್ಲಿಗೆ. 11 ದಾಖಲೆಗಳನ್ನು ಹೇಳ್ತಾರೆ. ಈ 11 ದಾಖಲೆಗಳಲ್ಲಿ ಇಲ್ಲದೇ ಇರೋ ದಾಖಲೆ ಯಾವುದಪ್ಪ ಅಂದರೆ, ಮಾತೃರಿಗೆ ಆಧಾರ ಅಂತಾರೆ, ಆಧಾರ ಇಲ್ಲ. ಚುನಾವಣೆಗೆ ಅಂತೇಳಿ ಚುನಾವಣಾ ಏನು ನಿಮಗೆ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಏನು ಕರಿತಿದ್ರು, ಎಪಿಕ್ ಅಂತ ಏನು ಕರಿತೀವಿ, ಯಾವುದನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ವೋಟರ್ ಚೀಟಿ ಅಂತಿದ್ವಿ, ವೋಟರ್ ಕಾರ್ಡು ಅಂತ ಹೇಳ್ತಿದ್ವಿ. ಆ ವೋಟರ್ ಕಾರ್ಡ್ ಕೂಡ ಸಾಕ್ಷಿ ಅಲ್ಲ. ಅದು ನಿಮ್ಮ ರೇಷನ್ ಕಾರ್ಡು ಅದು ಕೂಡ ಸಾಕ್ಷಿ ಆಗಲ್ಲ. ನೀವು ಮಾತೆತ್ತಿದ್ರೆ ನಿಮ್ದು ಏನಾರು ಒಂದು ಐಡೆಂಟಿಟಿ ಬೇಕು ಅಂದರೆ ನಿಮಗೆ ಯಾವುದೋ ಡ್ರೈವಿಂಗ್ ಲೈಸೆನ್ಸು ಅದು ಕೂಡ ಸಾಕ್ಷಿ ಆಗಲ್ಲ. ಈ 4 ಗುರುತಿನ ಚೀಟಿಗಳು ಏನು ಸಾಮಾನ್ಯವಾಗಿ ಭಾರತೀಯರ ಜೊತೆ ಇದ್ದಾವೆ, ಆಧಾರ್ ಕಾರ್ಡು, ವೋಟರ್ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸು ಅಥವಾ ರೇಷನ್ ಕಾರ್ಡು, ಈ 4 ಕೂಡ ಏನಂದರೆ ಅವ್ರ ಪ್ರಕಾರ ಕಾನೂನುಬದ್ಧ ಸಾಕ್ಷಿಗಳಲ್ಲ. ಮತ್ತೇನು ಸಾಕ್ಷ್ಯ ಸಿಗುತ್ತೆ ನಿಮಗೆ? ನಿಮ್ಮ ಜಾತಿ ಪ್ರಮಾಣ ಪತ್ರ ಕೊಡಬೇಕು, ಆದಾಯ ಪ್ರಮಾಣ ಪತ್ರ ಕೊಡಬೇಕು, ನಿಮ್ಮ SLC ಪಾಸ್ ಆಗಿರುವಂಥ TC ಏನೋ ಇರ್ತದಲ್ಲ ಅದು ಕೊಡಬೇಕು, ಅಥವಾ ಮಾರ್ಕ್ಸ್ ಕಾರ್ಡ್ ಕೊಡಬೇಕು, ಅದರಲ್ಲಿ ನಿಮ್ಮ ಏನೋ ಎಂಥದ್ದು ಡೇಟ್ ಆಫ್ ಬರ್ತ್ ಇರಬೇಕು, ಜನ್ಮ ದಿನಾಂಕ ಇರಬೇಕು. ಸೊ ಈ ರೀತಿಯಾದಂಥ ದಾಖಲೆಗಳನ್ನು ಕೇಳ್ತಿದ್ದಾರೆ. ಇನ್ನೂ ಒಂದು ಏನು ಕೇಳಿದರೆ, ನಿಮ್ಮ ಅಪ್ಪ ಅಮ್ಮನ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಬರ್ತ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಎಷ್ಟು ಜನ ನಮ್ಮ ಅಪ್ಪ ಅಮ್ಮನ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದೆ, ಅವರು ಹುಟ್ಟಿದ ದಿನವೇ ಗೊತ್ತಿಲ್ಲ ಅವರಿಗೆ. ನಾವೇನೋ ಬರ್ತಿದ್ದೀವಿ ಹುಟ್ಟಿದ ದಿನಗಳನ್ನು, ಎಲ್ಲಿಂದ ಹುಡುಕೊಂಬರ್ತಾರೆ ಈಗ? ಸೊ ಈ ರೀತಿಯಾದಂಥ ಅಂಶಗಳಿದ್ದಾವೆ. ಸೊ ಈ ರೀತಿಯಾದಂಥ ಸಾಕ್ಷಿಗಳನ್ನು ಅವ್ರು ಆಧಾರವಾಗಿ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈಗ ದೊಡ್ಡ ಸಂಖ್ಯೆಯ ಬಿಹಾರದ ಯುವಜನರು, ಅಸಂಘಟಿತ ಕಾರ್ಮಿಕರು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿರುವಂಥವ್ರು ಈ 1 ತಿಂಗಳ ಅವಧಿಯಲ್ಲಿ ಇದಕ್ಕೋಸ್ಕರ ವಾಪಸ್ ಬಿಹಾರ್ಗೆ ಹೋಗಬೇಕು. ಅವ್ರ ಖರ್ಚು ವೆಚ್ಚ ಕೊಡೋರು ಯಾರು? ಹೋದ ಮೇಲೆ ಅವರೆಲ್ಲ ದಾಖಲೆಗಳನ್ನು ರೆಡಿ ಮಾಡ್ಕೊಬೇಕು. ಅದಕ್ಕೊಂದು ವಾರ ಟೈಮ್ ಆಗುತ್ತೆ. ಪಾಪ ಅಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಂತ ಇಲ್ಲೆಲ್ಲೋ ಕರ್ನಾಟಕದಲ್ಲೋ, ಆಂಧ್ರ ಪ್ರದೇಶದಲ್ಲೋ, ತಮಿಳುನಾಡಿನಲ್ಲೋ, ಕೇರಳದಲ್ಲೋ ಬಹುತೇಕ ಜನ ದಕ್ಷಿಣ ಭಾರತದಲ್ಲೇ ಇರೋದು ವಲಸೆ ಕಾರ್ಮಿಕರು. ದೊಡ್ಡ ಸಂಖ್ಯೆಯ ವಲಸೆ ಕಾರ್ಮಿಕರಿದ್ದಾರೆ, ಬಿಹಾರಿಗಳು ಬಾಂಬೆನಲ್ಲಿದ್ದಾರೆ. ಇವರು ಅದಕ್ಕೋಸ್ಕರ ವಾಪಸ್ ಹೋಗಬೇಕು. ವಾಪಸ್ ಹೋಗ್ಲಿಕ್ಕೆ ಇಲ್ಲಿಗೆ ಅವ್ರನ್ನ ಕೆಲಸ ಕರ್ಕೊಂಬಂದಿರೋನು ಬಿಡ್ತಾನೆ ಅವ್ರನ್ನ? ಅಷ್ಟು ದಿವಸ ಅವ್ರಿಗೆ ರಜಾ ಕೊಡ್ತಾರಾ? ಅಷ್ಟು ದಿವಸ ಅವ್ರ ಆದಾಯ ಯಾರು ಕೊಡ್ತಾರೆ ಅವರಿಗೆ? ಹೋಗಿ ಬರ್ಲಿಕ್ಕೆ ಖರ್ಚು ಯಾರು ಕೊಡ್ತಾರೆ? ಈ ಎಲ್ಲ ಪ್ರಶ್ನೆ ಇದೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಇದೇನಪ್ಪ ಅಂದರೆ, ಈ ರೀತಿ ವಲಸೆ ಕಾರ್ಮಿಕರು ಯಾರಿದ್ದಾರೆ, ಇವರು ವಲಸೆ ಬಂದಿರೋರು ಇಷ್ಟು ದೀರ್ಘಕಾಲ ಬಿಹಾರದಲ್ಲಿ ಇರುವಂಥ NDA ಸರ್ಕಾರ ಇವರನ್ನು ವಲಸೆ ಹೋಗಂಗೆ ಮಾಡ್ತು ಅನ್ನುವಂಥ ಸಿಟ್ಟು ಅವ್ರಿಗಿರುತ್ತೆ. ಹಾಗಾಗಿ ಇವ್ರು ಏನಾರು ಮತ್ತೆ ವಾಪಸ್ ಮತದಾನ ಮಾಡೋಕ್ಕೆ ಬಂದರೆ ಈ ಸರ್ಕಾರದ ವಿರುದ್ಧ ಓಟ್ ಹಾಕ್ತಾರೆ. ಹಾಗಾಗಿ ಸರ್ಕಾರದ ವಿರುದ್ಧ ಓಟ್ ಹಾಕುವಂಥವ್ರು ಯಾರೂ ಮತದಾರ ಪಟ್ಟಿಯಲ್ಲಿ ಇರಬಾರ್ದು. ಇದು ಅವರ ಉದ್ದೇಶ. ಹಾಗಾಗಿ ಮತದಾರರ ಪಟ್ಟಿಯಿಂದ ಅವ್ರನ್ನ ತೆಗೆದುಹಾಕೋದು ಅಂತ ಹೇಳಿದ್ರೆ ಫ್ರ್ಯಾಂಚೈಸೇಷನ್ ಅಂತ ಹೇಳ್ತೀವಿ. ಅವರ ಮತದಾರರ ಹಕ್ಕಿನಿಂದ ಅವ್ರನ್ನ ಬೇರ್ಪಡಿಸ್ಬಿಡೋದು, ಹಕ್ಕನ್ನೇ ಕಸ್ಕೊಳ್ಳೋದು. ಎನ್ಫ್ರಾಂಚೈಸ್ಮೆಂಟ್ ಅಂತ ಏನು ಕರಿತೀವಿ, ಅದನ್ನು ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ. ಇದನ್ನು ಕೇವಲ ನಾವು ಪ್ರತ್ಯೇಕವಾಗಿ ನೋಡೋಕ್ಕಾಗಲ್ಲ.
ಚುನಾವಣಾ ಆಯೋಗದ ಜೊತೆ ನಿರಂತರವಾಗಿ ಇವರು BJP ಸರ್ಕಾರ, ಪ್ರಮುಖವಾಗಿ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಮಾಡ್ತಾ ಬಂದಿರುವಂಥ ಎಲ್ಲ ಪ್ರಯತ್ನಗಳ ಭಾಗವಾಗಿ ಇದನ್ನು ಕೂಡ ನೋಡಬೇಕು. ಹಾಗಾಗಿ ಇದನ್ನು ಮಾಡಕೊಟ್ಟಿದ್ದಾರೆ. ಯಾರಿಗೂ ಕೂಡ ಸ್ಪೆಷಲ್ ಇಂಟೆನ್ಸಿವ್ ಏನು ಹೇಳ್ತಾರೆ ಅದಕ್ಕೆ ಇದೆಯಲ್ಲ, ರಿವಿಷನ್ ಇದೆಯಲ್ಲ, ಅದಕ್ಕೆ ಯಾರೂ ವಿರೋಧ ಏನಿಲ್ಲ. ಆದರೆ ಈಗ ಯಾಕೆ ಮಾಡ್ತಿದ್ದೀರಿ? ಅದು ಚುನಾವಣೆ 4 ತಿಂಗಳು ಮುಂಚೆ ಯಾಕೆ ಮಾಡ್ತಿದ್ದೀರಿ? ಅದು ಸಾಲದು ಅಂತೇಳಿ ಮುಖ್ಯ ಚುನಾವಣಾ ಆಯುಕ್ತರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನು ನಾವು ಮರಿಬಾರ್ದು. ಯಾರು ಎಲ್ಲಿ ನೆಲೆಸಿದಾರೋ ಅಲ್ಲೇ ಅವ್ರು ಮತದಾರರು ಇರಬೇಕು ಅಂತ. ಬಿಹಾರದವ್ರು ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ, 1 ವರ್ಷಕ್ಕೂ 2 ವರ್ಷಕ್ಕೂ ಕೆಲಸ ಮಾಡ್ತಾರೆ, ಕೆಲವು 3 ವರ್ಷನೂ ಕೆಲಸ ಮಾಡ್ಬೋದು. ಅವ್ರು ಇಲ್ಲೇ ಮತದಾರರಾಗಬೇಕು ಅಂದರೆ ಅವನು ಮೂಲ ಆ ಊರು, ವಾಪಸ್ ಆ ಊರಿಗೆ ಹೋಗ್ತಾನವ. ಅರೆ ನನ್ನ ಊರಿನಲ್ಲಿ ನನ್ನ ಪ್ರತಿನಿಧಿ ಯಾರು ಇರಬೇಕು ಅಂತ ನಾನು ಆಯ್ಕೆ ಮಾಡ್ತೀನಿ. ನೀನು ಅಲ್ಲಿ ಇಲ್ಲಿದ್ದೀನಿ, ಇಲ್ಲಿ ಆಯ್ಕೆ ಮಾಡು ಅಂತ ಹೇಳಿದ್ರೆ ಇಲ್ಲಿ ಓಟಿಗೆ ಸೇರಿಸ್ಕೊಳ್ಳೋರು ಯಾರು ನಿಮ್ಮನ್ನ? ಇಲ್ಲೂ ಅದೇ ಥರದ ಪರಿಷ್ಕರಣೆ ಬರ್ತದೆ ಅಲ್ಲ, ಇಲ್ಲಿ ಎಲ್ಲಿದೆ ತಂದು ಕೊಡ್ತಾರೆ. ಸೊ ಇಲ್ಲೂ ಯಾರೂ ಕೇಳಲ್ಲ ಅವನ್ನ, ಅಲ್ಲೂ ಇವರು ಮತದಾರ ಪಟ್ಟಿಯಲ್ಲಿಲ್ಲ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಬದುಕಿದ್ದು ಅವರು ಬದುಕಿಲ್ಲ ಅನ್ನುವಂಥ ಒಂದು ಸಾಬೀತು ಮಾಡಲಿಕ್ಕೆ ಹೊರಟಿದ್ದಾರೆ ಅವರ ರಾಜಕೀಯ ಹಿತಾಸಕ್ತಿಗೋಸ್ಕರ. ಮತ್ತು ಇದು ಏನಕ್ಕೆ ಮಾಡ್ತಿದ್ದಾರೆ ಅನ್ನೋಂಥ ಇನ್ನೊಂದು ಅಂಶವನ್ನು ಗಮನಿಸಬೇಕು. ನಮ್ಮ ದೇಶದ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗು ಬಿಹಾರ್ ಪಾಟ್ನಾಗೆ ಹೋಗಿ ಅವರ ಸಭೆಯಲ್ಲಿ, BJP ಸಭೆಯಲ್ಲಿ ಏನೋ ಮಾತಾಡಿದ್ದಾರೆ. ಅವರು ಏನಂತ ಅಂದರೆ, ಮತ್ತೆ ವಾಪಸ್ NDA ಸರ್ಕಾರ 3/2 ಬಹುಮತದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ. ಇದು ಅವರ ಗುರಿ. 3/2 ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು ಅವರು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಓಟ್ ಹಾಕುವಂಥವ್ರು ಯಾರು ಕೂಡ ಮತದಾರ ಪಟ್ಟಿಯಲ್ಲೇ ಇರಬಾರ್ದು. ಇದು ಅವ್ರ ಪ್ರಶ್ನೆ ಇರೋದು. ಯಾಕಂದ್ರೆ 2003ರಲ್ಲಿ ಇಲ್ದಿರೋ ಪ್ರಶ್ನೆ ಈಗ ಯಾಕೆ ಬಂತು? ಹಾಗಾಗಿ 2003 ನಂತರ ಸೇರ್ಪಡೆ ಆಗಿರೋರೆಲ್ಲ ಹಂಗಾರೆ ಅಕ್ರಮ ಮತದಾರರ? ಒಂದು ವೇಳೆ ಅವ್ರು ಅಕ್ರಮ ಮತದಾರರಾಗಿದ್ದರೆ ಇಲ್ಲಿವರೆಗೂ ನಿಮ್ಮನ್ನೇ ಆಯ್ಕೆ ಮಾಡಿದ್ರಲ್ಲ. ಅರೆ ನಿಮ್ಮ ಸರ್ಕಾರ ಏನು ಕಾನೂನು ಬಾಹಿರ ಸರ್ಕಾರ ನಂಗಾದ್ರೆ? ಇದು ಪ್ರಶ್ನೆಗಳಿದ್ದಾವೆ. ಮತ್ತು ನೀವೇ ಕೊಟ್ಟಿರುವಂಥ ಎಪಿಕ್ ಕಾರ್ಡ್ನ, ವೋಟರ್ ಕಾರ್ಡ್ನ ಯಾಕೆ ನೀವು ಸಾಕ್ಷಿ ಅಂತ ಪರಿಗಣಿಸಲ್ಲ? ಆಧಾರ್ ಕಾರ್ಡ್ನ ಯಾಕೆ ನೀವು ಸಾಕ್ಷಿ ಅಂತ ಪರಿಗಣಿಸಲ್ಲ? ರೇಷನ್ ಕಾರ್ಡ್ನ ಯಾಕೆ ನೀವು ಸಾಕ್ಷಿ ಅಂತ ಪರಿಗಣಿಸಲ್ಲ? ಎಲ್ಲ ಪ್ರಶ್ನೆಗಳಿದ್ದಾವೆ. ಸೊ ಹಾಗಾಗಿ ಅವರ ಉದ್ದೇಶವೇ ಏನಾದರೂ ಮಾಡಿ ಚುನಾವಣೆ ಗೆಲ್ಲಬೇಕು ಅನ್ನೋದು. ಅದಕ್ಕೆ ಮತದಾರರನ್ನಲ್ಲ ಅನ್ನುವಂಥ ರೀತಿಯಲ್ಲಿ ಮಾಡುವಂಥ ಒಂದು ಪ್ರಕ್ರಿಯೆ ಇದು. ಈಗ ವಿಶೇಷ ತೀವ್ರ ಪರಿಷ್ಕರಣೆ ವಿರುದ್ಧ ಎಡಪಕ್ಷಗಳು ಸೇರಿದಂತೆ ಬಹುತೇಕ BJPಯ ವಿರುದ್ಧ ಇರತಕ್ಕಂಥ ಎಲ್ಲ ಪಕ್ಷಗಳು ಕೂಡ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾವೆ. ಸುಪ್ರೀಂ ಕೋರ್ಟ್ ಕೂಡ ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡಿದೆ. ಏನಪ್ಪ ಇದು ನಿಮ್ಮ ಕತೆ, ಹಿಂಗೆ 40 ಲಕ್ಷ ಮತದಾರನ ಹೊರಗಡೆ ಇಡ್ತೀರಿ ಅಂದರೆ ಏನು ಕತೆ, ಇದಕ್ಕೆ ಜುಲೈ 28ರೊಳಗಡೆ ನೀವು ಮಾಹಿತಿಯನ್ನು ಕೊಡಿ ಅನ್ನುವಂಥದ್ದು ಕೂಡ ಕೇಳಿದೆ. ಏನಾಗ್ಬೋದು ಎಲ್ಲ ಬೆಳವಣಿಗೆಗಳ ಪರಿಣಾಮ ಅಂತ? ಅಂದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. 40 ಲಕ್ಷ ಮೇಲ್ನೋಟ ಕಾಣಿಸ್ತಿರೋದು, ಎಷ್ಟು ದೊಡ್ಡ ಪ್ರಮಾಣದ ವಲಸಿಗರಿದ್ದಾರೆ ಬಿಹಾರದಿಂದ ಆಚೆ ಅನ್ನುವಂಥದ್ದು ಮುಖ್ಯವಾಗಿರೋದು. ಆ ಎಲ್ಲರನ್ನೂ ಲೆಕ್ಕ ಹಾಕ್ಬಿಟ್ರೆ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ. 2003 ನಂತರ ಅಂತ ಹೇಳಿದ್ರೆ ಈಗ ಎಷ್ಟು, 23 ವರ್ಷ. 23 ವರ್ಷ ಅಂದರೆ 5 ವರ್ಷದ ಹಿಂದೆ ಅವ್ನಿಗೆ ಓಟ್ ಹಾಕೋ ಪವರ್ ಬಂದಿ, ಅವಾಗ ಹುಟ್ಟಿರೋ ಮಗಂಗಾಗಲೇ ಇವಾಗ ಓಟ್ ಹಾಕೋ ಪವರ್ ಬಂದಿರುತ್ತೆ ನೀವು ಹೇಳ್ದಂಗೆ. ಸೊ ಆ 23 ವರ್ಷದ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇವ್ರು ಹೇಳ್ತಾರೆ ಅಕ್ರಮ ವಲಸಿಗರಿದ್ದಾರೆ, ವಿದೇಶಿಯರಿದ್ದರೆ ಅಕ್ರಮ ವಲಸಿಗರಿದ್ದರೆ ನೀವು ಇಷ್ಟು ದಿವಸ ಏನು ಮಾಡ್ತಿದ್ರಿ? ನೀವು ಹೆಂಗೆ ಸೇರಿಸಿದ್ರಿ ಅವ್ರನ್ನ ಮತದಾರ ಪಟ್ಟಿಗೆ? ಯಾಕೆ ಅಂದರೆ ಸಂವಿಧಾನದ ವಿಧಿ 324 ಮತ್ತು 326 ಏನು ಹೇಳುತ್ತೆ ಅದರ ಪ್ರಕಾರ ಚುನಾವಣಾ ಆಯೋಗದ್ದೇ ಕರ್ತವ್ಯ, ಅದು ಸಂವಿಧಾನಾತ್ಮಕವಾದಂಥ ಕರ್ತವ್ಯ. ಇಂಥ ಒಂದು ಸಂದರ್ಭದಲ್ಲಿ ನೀವು ಇಷ್ಟು ದಿವಸ ಅವರನ್ನು ಬಿಟ್ಟು ಈಗ ಅವ್ರನ್ನ ತಡೆಯೋಕ್ಕೋಸ್ಕರ ಇದನ್ನು ಮಾಡಕ್ಕೆ ಹೊರಟಿದ್ದೀರಿ ಅಂದರೆ ತೀವ್ರತರವಾದಂಥ ಪರಿಷ್ಕರಣೆ ಮಾಡ್ತೀವಿ, ಅದು ಚುನಾವಣೆಯ ಕೆಲವೇ ತಿಂಗಳ ಮುಂಚೆ ಅಂತ ಹೇಳಿದ್ರೆ ಯಾರು ಒಪ್ಪಬೇಕು? ಯಾಕೆ ಒಪ್ಪಬೇಕು? ಹಾಗಾಗಿ ಅಲ್ಲಿ BJPಯೇತರ ಅಥವಾ NDAಯೇತರವಾಗಿರತಕ್ಕಂಥ ಪಕ್ಷಗಳೆಲ್ಲ ಸೇರಿ ಮಹಾಗಠಬಂಧನ್ ಹೆಸರಲ್ಲಿ ಚುನಾವಣೆ ನಿಂತಿದ್ವು. ಕಳೆದ ಬಾರಿ ಭಾಳ ಕಡಿಮೆ ಅಂತರದಲ್ಲಿ ಸೋತಿದ್ವು. ಈ ಬಾರಿ ಮತ್ತೆ ಅವರು ಗೆಲ್ಬೋದು ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ಸೊ ಈ ಎಲ್ಲ ಕಾರಣಕ್ಕೋಸ್ಕರ ಏನಾದರೂ ಮಾಡಿ ಮತ್ತೆ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬರುವಂಥ ಸಂದರ್ಭವನ್ನು ತಡಿಬೇಕು ಅನ್ನುವಂಥದ್ದು ಅವ್ರ ಉದ್ದೇಶ ಇರೋದು. ಹಾಗಾಗಿ ಈ ವಿರೋಧ ಪಕ್ಷಗಳೆಲ್ಲ ಹೋಗಿ ಚುನಾವಣಾ ಆಯೋಗವನ್ನು ಕೇಳಿದ್ದಾರೆ. ಚುನಾವಣಾ ಆಯೋಗಕ್ಕೆ ತಮ್ಮ ಏನು ಅಭಿಪ್ರಾಯಗಳನ್ನು ಕೂಡ ಕಳಿಸಿದ್ದಾರೆ. ಚುನಾವಣಾ ಆಯೋಗಕ್ಕೆ ಈ ವಿರೋಧ ಪಕ್ಷಗಳ ಗುಂಪೇನಿದೆ, ಯಾವುದನ್ನ ಇಂಡಿಯಾ ಗಠಬಂಧನ್ ಅಂತೇಳಿ ಕರೀತಾರೆ ರಾಷ್ಟ್ರ ಮಟ್ಟದಲ್ಲಿ, ಇವ್ರು ಹೋಗಿ ನಾವು ಮಾತಾಡಬೇಕು ಅಂತ ಹೇಳಿದಾಗ ಅವರು ಅವಾಗಲೂ ಕೂಡ ಏನು ಹೇಳಿದ್ದಾರೆ,
ಒಂದೊಂದು ಪಕ್ಷದಿಂದ ಇಬ್ಬರು ಮಾತ್ರ ಬರಬೇಕು, ಅದಕ್ಕಿಂತ ಹೆಚ್ಚು ಬರಬಾರ್ದು ಅಂತ. ಹಾಂ, ಇವ್ರು ಹೋಗಿ ಹೇಳುವಾಗಲೂ ಕೂಡ ಇವ್ರ ಮಾತುಗಳನ್ನು ಆಯಿತು ನಾವು ಸ್ವೀಕರಿಸ್ತೀವಿ ಅಂತ ಹೇಳಲಿಲ್ಲ. ಎಲ್ಲದಕ್ಕೂ ಜಾರಿಕೆ ಹಾರಿಕೆ ಉತ್ತರ ಕೊಟ್ಟರು. ಪರಿಣಾಮವಾಗಿ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿ ಬಂತು. ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟ್ ಏನು ಕೇಳ್ತು ನೋಡಿ, ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದು ನಿಮ್ಮ ಅಧಿಕಾರ ಸಂವಿಧಾನಾತ್ಮಕವಾಗಿ, ಅದರಲ್ಲಿ ನಾವು ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ. ಆದರೆ ನೀವೇ ಕೊಟ್ಟಿರುವಂಥ ಏನೋ ಗುರುತಿನ ಚೀಟಿ ಏನಿದೆ, ಎಲೆಕ್ಟ್ರಲ್ ಫೋಟೋ ಐಡೆಂಟಿಟಿ ಕಾರ್ಡ್, ಎಪಿಕ್ ಕಾರ್ಡು, ನಾವು ಕೊಟ್ಟಿರೋದಲ್ಲ, ಬೇರೆ ಯಾರು ಕೊಟ್ಟಿರೋದಲ್ಲ, ನೀವೇ ಕೊಟ್ಟಿರೋದನ್ನ, ಅದನ್ನು ನೀವು ಯಾಕೆ ಪರಿಗಣಿಸ್ತಾ ಇಲ್ಲ? ಅಥವಾ ಆಧಾರ್ ಕಾರ್ಡ್ನ ಯಾಕೆ ಪರಿಗಣಿಸ್ತಾ ಇಲ್ಲ? ರೇಷನ್ ಕಾರ್ಡ್ನ ಯಾಕೆ ಪರಿಗಣಿಸ್ತಾ ಇಲ್ಲ ನೀವು? ಸೊ ಇವನ್ನೂ ನೀವು ಪರಿಗಣಿಸಿ ಪರಿಷ್ಕರಣೆ ಮಾಡೋದಾದರೆ ಆ ಪರಿಷ್ಕರಣೆ ನ್ಯಾಯಸಮ್ಮತ ಅಂತ ಅನ್ಬೋದು ಅಂತ ಹೇಳಿದ್ದಾರೆ ಈಗ ಸುಪ್ರೀಂ ಕೋರ್ಟ್ನವರು. ಹಾಗಾಗಿ ಅರ್ಥ ಏನು, ನಿಮ್ಮ SIR ಅಂತ ಏನು ಕರಿತಿದ್ದೀರಿ, ವಿಶೇಷ ತೀವ್ರತರವಾದಂಥ ಪರಿಷ್ಕರಣೆ ಅನ್ನೋದು ನ್ಯಾಯಸಮ್ಮತ ಆಗಬೇಕು ಅಂತ ಹೇಳಿದ್ರೆ ನೀವು ಇವನ್ನು ಈ ಸಾಕ್ಷ್ಯಗಳನ್ನು ಕೂಡ ಪರಿಗಣಿಸಬೇಕು. ಆಧಾರ್ ಕಾರ್ಡನ್ನು, ಫೋಟೋ ಐಡೆಂಟಿಟಿ ವೋಟರ್ ಕಾರ್ಡನ್ನು, ಮತ್ತು ರೇಷನ್ ಕಾರ್ಡನ್ನು ಅಥವಾ ನಿಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಇವೆಲ್ಲ ಸರ್ಕಾರ ಕೊಟ್ಟಿರೋದೇನೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಪರಿಗಣಿಸ್ತಾರಾ ಗೊತ್ತಿಲ್ಲ, ಪರಿಗಣಿಸ್ಬೋದು, ಪರಿಗಣಿಸ್ತಾ ಇರ್ಬೋದು, ಆಯಿತಾ. ಅದರಲ್ಲಿ ಇನ್ನೊಂದು ಏನು ಹೇಳಿದರೆ, ಪರಿಗಣಿಸಲೇಬೇಕು ಅಂತ ಹೇಳಿಲ್ಲ ಅವರು, ನ್ಯಾಯಸಮ್ಮತ ಆಗಬೇಕು ಅಂತ ಇನ್ನು ಪರಿಗಣಿಸಬೇಕು ಅಂತ ಹೇಳಿದ್ದಾರೆ. ಈಗ ಆಯಿತು, ಅದನ್ನು ಲಿಸ್ಟ್ ಸೇರಿಸಿದ್ದೀವಿ, ಆದರೆ ಅದನ್ನು ಪರಿಷ್ಕರಣಾಧಿಕಾರಿ ಏನಿರ್ತಾರೆ ಅವರು ಅದನ್ನು ಪರಿಗಣಿಸ್ಬೋದು, ಪರಿಗಣಿಸ್ತಾ ಇರ್ಬೋದು, ಪರಿಷ್ಕರಣಾಧಿಕಾರಿಗಳು ಅಂತ ಹೇಳಿದ್ದಾರೆ. ಕೇಳ್ಬಿಟ್ಟು ನಾವು ಪರಿಗಣಿಸಲ್ಲ ಅಂದ್ಬಿಡ್ಬೋದು. ಯಾಕೆ ನೀವು 11 ಸಾಕ್ಷಿಗಳನ್ನು ನೀವೇನು ಕೇಳಿದಿರಿ, ಅದರಲ್ಲಿ ಯಾಕೆ ಈ 4 ಸೇರಿಸಲಿಲ್ಲ ನೀವು? ಯಾವುದು ಇದುವರೆಗೂ ಇತ್ತು ಈ ದೇಶದಲ್ಲಿ? ಇದು ಪ್ರಶ್ನೆ ಇರೋದಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಈಗ ಹೇಳಿದೆ. ಓಕೆ, ಇಲ್ಲೊಂದು ಮುಖ್ಯ ಪ್ರಶ್ನೆ ಕಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಅಂದರೆ ನೀವು ಹೇಳಿದಾಗೆ ಮತ್ತು 2003ರಿಂದ ಎಲ್ಲವನ್ನು ಲೆಕ್ಕಾಚಾರ ಇಟ್ಕೊಂಬಂದರೆ, ಓಕೆ, ವಿದೇಶದ ಇವ್ರು ಇರ್ಬೋದು ಅಥವಾ ನಕಲಿ ಮತದಾರರು ಇರ್ಬೋದು, ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ಕಡಿಮೆ ಯಾರೋ ಬೈ ಚಾನ್ಸ್ ಹೆಂಗೋ ಯಾವುದೋ ಆಧಾರದಲ್ಲಿ ಸೇರಿಸ್ಬಿಟ್ಟಿರ್ತಾರೆ, ಯಾವುದೋ ಒಂದು ಇನ್ಫ್ಲುಯೆನ್ಸಲ್ಲಿ ಅಂತ ಅನ್ಕೋಬೋದು. ಬಟ್ 40 ಲಕ್ಷ ಮತದಾರನವ್ರು ಹೊರಗಡೆ ಇಡೋದಕ್ಕೆ ಅಲ್ಲ, ನೀವು 40 ಲಕ್ಷ ಅಂತ ಹೇಳ್ತಿದ್ದೀರಿ. ಕೆಲವು ಪತ್ರಿಕೆಗಳು ನಾನು ಹೋದೆ 2 ಕೋಟಿ ಜನಗಳಿಗೆ ಪ್ರಭಾವ ಬೀರ್ತದೆ ಅಂತ. ಗೊತ್ತಿಲ್ಲ ನಮಗೆ. 2 ಕೋಟಿ ಮತದಾರರಿಗೆ ಏನಾದ್ರು ಪ್ರಭಾವ ಬೀರಿದ್ರೆ ಏನಾಗ್ಬೋದು? ಅಲ್ಲಿ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಒಂದು 20-30 ಕ್ಷೇತ್ರದ ಮತದಾರರದ ಇದನ್ನೇ ಪೂರ್ತಿ ಹೊರಟೋಗುತ್ತದು. ಮತ್ತೆ ಇದೇನಿದೆ ನಮ್ಮ ಚುನಾವಣಾ ಪದ್ಧತಿ ಏನಿದೆ, ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಅಂತಿದೆ. ಯಾರು ಹೆಚ್ಚು ಮತ ತಗೋತಾರೋ ಇರೋರಲ್ಲಿ ಅವ್ರು ಗೆದ್ರು ಅಂತ. ಒಂದೊಂದು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ನಾವು ನೋಡಿದ್ದೀವಿ 500, 1000 ಓಟ್ಗಳು, 2000 ಓಟ್ಗಳು, 5000 ಓಟ್ಗಳು ಕೂಡ ನಿರ್ಣಾಯಕ ಆಗ್ತವೆ. ಯಾವುದೋ ಒಂದು ಕ್ಷೇತ್ರದಲ್ಲಿ 1 ಓಟು ನಿರ್ಣಾಯಕ ಆಗಿತ್ತು. ಇದೆಲ್ಲ ಪ್ರಶ್ನೆಗಳಿದ್ದಾವೆ. ಸೊ ಆಗಿರುವಾಗ ನೀವು ಒಂದು 500 ಜನನ ಆ ಕ್ಷೇತ್ರದಿಂದ ಆಚೆ ಇಟ್ಬಿಟ್ರಿ ಅಂದರೆ ಸಾಕಲ್ಲ. ಸೊ ಇದೆಲ್ಲ ಇದೆ. ಇದರ ಮಧ್ಯೆ ಇನ್ನೊಂದು ನಾವು ಗಮನಿಸಬೇಕು, ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆ ಆದ ನಂತರ ವಿಧಾನಸಭಾ ಚುನಾವಣೆ ನಡುವೆ ಸುಮಾರು 39 ಲಕ್ಷ ಜನರನ್ನು ಹೊಸವಾಗಿ ಸೇರ್ಪಡೆ ಮಾಡಿದ್ರು. ಈ 39 ಲಕ್ಷ ಜನ ಎಲ್ಲಿ ಹೊಸದಾಗಿ ಸೇರ್ಪಡೆ ಆದರೋ ಅದೇ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಈ BJP ಮತ್ತು NDA ಮೈತ್ರಿಕೂಟ ಸೋತಿತ್ತು ಲೋಕಸಭಾ ಚುನಾವಣೆಗಳಲ್ಲಿ, ಅದೇ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಸೇರ್ಪಡೆ ಆದಂಥ ಮತದಾರರ ಸಂಖ್ಯೆಯ ಅಂತರದಲ್ಲೇ ಅವ್ರು ಗೆದ್ದಿದ್ದಾರೆ. ಮತ್ತೆ ಈ ಅಂಶವನ್ನು ಪರಿಗಣಿಸಬೇಕು. ಅಂದರೆ ಸೇರ್ಪಡೆನೂ BJP NDA ಪರ, ಅಲ್ಲಿಂದ ಆಚೆಗೆ ಹಾಕೋದು ಕೂಡ ಬೇರ್ಪಡೆನೂ ಕೂಡ BJP NDA ಪರ. ಸೊ ಈ ಅಂಶಗಳನ್ನು ಗಮನಿಸಬೇಕು. ಎಲ್ಲರೂ ಅಂದ್ಕೊಂಡಿದ್ರು ಮಹಾರಾಷ್ಟ್ರದಲ್ಲಿ BJP NDA ಸೋತೆ ಹೋಗುತ್ತೆ ಅಂತ, ಗೆದ್ದುಬಿಡ್ತು. ಯಾಕೆಂದರೆ ಈ ರೀತಿಯಂಥ ಹೊಸ 39 ಲಕ್ಷ ಜನ ಸೇರ್ಪಡೆ ಆಗಿದ್ರು ಅನ್ನುವಂಥ ಅಂಶ ಇದೆ. ಅದು ಇನ್ನೂ ಜಾಸ್ತಿ ಇದೆ ಅಂಕಿ ಸಂಖ್ಯೆ ಅಂತ ಬಿಟ್ಟು ಹೇಳ್ತಿದ್ದಾರೆ. ಅದೆಲ್ಲ ವೆರಿಫೈ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ವೆರಿಫೈ ಮಾಡೋಕ್ಕೆ ಚುನಾವಣಾ ಆಯೋಗ ತಯಾರಿಲ್ಲ ಈಗ. ಈ ವಿಶೇಷ ತೀವ್ರ ಪರಿಷ್ಕರಣೆ ಅನ್ನುವಂಥದ್ದು ಮುಂದೆ ಬರುವಂಥ ಎಲ್ಲ ಚುನಾವಣೆಗಳಲ್ಲೂ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಜಾರಿ ಆಗಿಬಿಟ್ರೆ ಏನು ಎನ್ನುವಂಥ ಆತಂಕ ತುಂಬ ರಾಜಕೀಯ ಪಕ್ಷಗಳನ್ನು, ಮತದಾರರನ್ನ, ತುಂಬ ಜನರನ್ನ ಕಾಡ್ತಾ ಇದೆ. ಏನು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ಚುನಾವಣಾ ಆಯೋಗ ಅನ್ನುವಂಥದ್ದು ಒಂದು ಸ್ವಾಯತ್ತವಾದಂಥ ಸಂಸ್ಥೆ, ಸಂವಿಧಾನಬದ್ಧವಾದಂಥ ಸಂಸ್ಥೆ. ಅವರಿಗೆ ನಾನು ಆಗಲೇ ಹೇಳಿದಂಥ ವಿಧಿ 324, 326 ಅಡಿಯಲ್ಲಿ ಮತದಾರ ಪಟ್ಟಿಯ ಕಸ್ಟೋಡಿಯನ್ಸ್ ಅವರು ಅದನ್ನ ನಿಷ್ಪಕ್ಷಪಾತವಾಗಿ ಅವರದನ್ನ ಕಾಪಾಡ್ಕೊಳ್ಬೇಕು. ಸೊ ಆ ರೀತಿಯಂಥ ನಂಬಿಕೆ ಜನಗಳಲ್ಲಿದೆ.
ಹಾಗಾಗೇ ಚುನಾವಣಾ ಆಯೋಗದ ಏನೋ ಸಣ್ಣ ಪುಟ್ಟ ಕೆಲವು ದೋಷಗಳಿದ್ರೂ ಚುನಾವಣಾ ಆಯೋಗದ ಮೇಲೆ ಭಾಳಷ್ಟು ವಿಶ್ವಾಸ ಜನಗಳಿಗಿತ್ತು, ಮತದಾರರಿಗಿತ್ತು. ಆದರೆ ಮೋದಿ ಅವರ ಅಧಿಕಾರ ಬಂದ ನಂತರ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವಂಥ ಪ್ರಕ್ರಿಯೆಯಲ್ಲಿ ಏನು ಪದ್ಧತಿ ಇತ್ತೋ ಆ ಪದ್ಧತಿಯನ್ನೇ ಚೇಂಜ್ ಮಾಡಿಬಿಟ್ರು ಇವರು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳದ್ದು ಅಭಿಪ್ರಾಯ ಕೇಳೋದೇನಿತ್ತೋ ಆ ಅಭಿಪ್ರಾಯ ಕೇಳಬೇಕಾಗಿಲ್ಲ ಅನ್ನೋಂಗೆ ಮಾಡಿಬಿಟ್ರು ಈಗ. ಸೊ ಹಾಗಾಗಿ ಇಡೀ ಚುನಾವಣಾ ಆಯೋಗವನ್ನೇ ಒಂದು ಕಾರ್ಯಾಂಗದ ಭಾಗವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಆ ಹಿಂದೆ ಆ ಚುನಾವಣೆಗಳ ಸಂದರ್ಭದಲ್ಲಿ ಯಾವುದು ಪುಲ್ವಾಮಾ ಘಟನೆ ಆದ ನಂತರ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಚುನಾವಣೆ ಸಂದರ್ಭದಲ್ಲಿ ಆಡಿದಂಥ ಮಾತುಗಳು, ಹಾಗೆಯೇ ನಮ್ಮ ದೇಶದ ಗೃಹ ಮಂತ್ರಿಗಳು ಆಡಿದಂಥ ಮಾತುಗಳು, ಇದ್ರ ಬಗ್ಗೆ ವಿರೋಧ ಪಕ್ಷಗಳು ಕೊಟ್ಟಂಥ ದೂರು, ಅದ್ರ ಬಗ್ಗೆ ಅವ್ರು ತೊಗೊಂಡಂಥ ಕ್ರಮ ಎಲ್ಲವೂ ಏನು ತೋರಿಸ್ತದೆ ಅಂದರೆ ಹಂತವಾಗಿ ಚುನಾವಣಾ ಆಯೋಗ ಒಂದು ಸ್ವತಂತ್ರವಾದಂಥ ಸ್ವಾಯತ್ತವಾದಂಥ ಸಂವಿಧಾನಾತ್ಮಕವಾದಂಥ ಸಂಸ್ಥೆ ಆಗಿರೋ ಬದಲು ಆಡಳಿತಾರೂಢ ರಾಜಕೀಯ ಪಕ್ಷದ ಕೈಗೊಂಬೆ ಆಗುವಂಥ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೆ ಬೇಕಾದಂಥ ಕಾನೂನಾತ್ಮಕ ಬದಲಾವಣೆಗಳನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಅವರು. ಇದು ಒಂದು ಈ ನವಫಾಸಿವಾದಿ ಗುಣಲಕ್ಷಣದ ಒಂದು ಸಂಕೇತ. ಅವ್ರು ಚುನಾವಣೆಗಳನ್ನ ನಡೆಸ್ತಾರೆ, ಚುನಾವಣೆಗಳ ಮೂಲಕನೇ ಅಧಿಕಾರಕ್ಕೆ ಬರ್ತಾರೆ. ಆ ಚುನಾವಣೆಗಳ ಮೂಲಕ ಅಧಿಕಾರಕ್ಕೆ ಬರುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ನ್ಯಾಯಸಮ್ಮತವಾಗಿ ಫ್ರೀ ಆ್ಯಂಡ್ ಫೇರ್ ಆಗಿ ನಡೆದಂಥ ರೀತಿಯಲ್ಲಿ ಕಾನೂನನ್ನೇ ಬದಲಾವಣೆ ಮಾಡಿಬಿಡೋದು. ಫ್ರೀ ಇಲ್ಲದ ರೀತಿಯಲ್ಲಿ ಕಾನೂನನ್ನು ಬದಲಾವಣೆ ಮಾಡಿಬಿಟ್ರೆ, ನ್ಯಾಯಸಮ್ಮತವಲ್ಲದ ರೀತಿಯಲ್ಲಿ ಕಾನೂನನ್ನೇ ಬದಲಾವಣೆ ಮಾಡಿಬಿಟ್ರೆ, ಚುನಾವಣಾ ಆಯೋಗದ ರಚನೆಯನ್ನೇ ಬದಲಾವಣೆ ಮಾಡಿಬಿಟ್ರೆ, ಚುನಾವಣಾ ಆಯೋಗ ಏನು ಕೆಲಸ ಮಾಡಬೇಕು ಅನ್ನುವಂಥ ಮತದಾರರ ಪಟ್ಟಿಯ ಪರಿಷ್ಕರಣೆಯ ನಿಯಮಗಳನ್ನೇ ಬದಲಾಯಿಸಿಬಿಟ್ರೆ ನೀವು ಏನಾಗುತ್ತೆ? ಮೇಲ್ನೋಟಕ್ಕೆ ಚುನಾವಣೆ ಮೂಲಕ ಗೆದ್ದಿರ್ತೀರಿ, ಆದರೆ ನಿಮ್ಮ ವಿರೋಧಿಗಳು ಯಾರೂ ಕೂಡ ಮತದಾನ ಮಾಡ್ದಂಗೆ ನೋಡ್ಕೋತೀರಿ. ಇದು ನವಫಾಸಿವಾದದ ಗುಣಲಕ್ಷಣಗಳು ಸರ್ಕಾರದಲ್ಲಿ ಇದ್ದಾವೆ ಅನ್ನುವಂಥದ್ದನ್ನು ಏನು ನಮ್ಮ CPM ಪಕ್ಷ ವಿಶ್ಲೇಷಣೆ ಮಾಡಿದೆ. ಆದರೆ ಇನ್ನೊಂದು ಸಾಕ್ಷಿಯಾಗಿ ಇದನ್ನು ನೋಡಬೇಕು ನಾವು. ಸೊ ಇದೇ ರೀತಿಯಲ್ಲಿ ಇನ್ನೊಂದು ಏನಪ್ಪ ಅಂದರೆ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಇದೆ. ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟಲ್ಲೂ ಕೂಡ ಚುನಾವಣೆಯಲ್ಲಿ ಮತದಾನ ಮಾಡುವಂಥದ್ದು ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳ ಹಕ್ಕು. ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂತ ಹೇಳ್ತೀವಿ, ಅಥವಾ ಫ್ರ್ಯಾಂಚೈಸ್ ಅಂತ ಏನು ಹೇಳ್ತೀವಿ, ಅದು ನಮ್ಮ ದೇಶದ ಸಂವಿಧಾನ ನಮಗೆ ಕೊಟ್ಟಿರುವಂಥ ಹಕ್ಕು ಮತ್ತು ಅಧಿಕಾರ. ಒಂದು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಅದರಲ್ಲೂ ಪಾರ್ಲಿಮೆಂಟ್ರಿ ಮಾದರಿಯ ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಅದು ಚುನಾವಣೆಗಳ ಮೂಲಕವೇ ನಡೆಯುವಂಥದ್ದು. ಚುನಾವಣೆಗಳ ಮೂಲಕ ನಡೆಯೋದು ಅಂತ ಹೇಳಿದ್ರೆ ಅದನ್ನು ಏನು ಹೇಳ್ತೀವಿ ನಾವು, ಎಲೆಕ್ಟ್ರಲ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಸೊ ಈ ಎಲೆಕ್ಟ್ರಲ್ ಡೆಮೋಕ್ರಸಿ ನಮ್ಮ ದೇಶಕ್ಕೆ ಬೇಕು. ಸಂಸದೀಯ ಮಾದರಿಯ ಚುನಾವಣಾ ವ್ಯವಸ್ಥೆ ಇರಬೇಕು. ಆ ಚುನಾವಣಾ ವ್ಯವಸ್ಥೆಯನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಸ್ವಾಯತ್ತವಾದಂಥ ಸಂವಿಧಾನಾತ್ಮಕವಾದಂಥ ಸಂಸ್ಥೆ ಇರಬೇಕು. ಅದರಲ್ಲಿ ಈ ದೇಶದ ಯಾವುದೇ ಪ್ರಜೆಗಳಿಗೂ ಕೂಡ ಮತದಾನದ ಹಕ್ಕಿನಿಂದ ನಿರಾಕರಣೆ ಇರಬಾರ್ದು ಅನ್ನುವಂಥದ್ದು ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡುವಾಗ ಸಂವಿಧಾನ ರಚನಾ ಸಭೆಯಲ್ಲಿ ತೀವ್ರತರವಾದ ಚರ್ಚೆಯಾಗಿ ಅಂಗೀಕಾರ ಆಗಿ ರಚನೆ ಆಗಿರುವಂಥದ್ದು. ಇವತ್ತು ಸಂವಿಧಾನ ರಚನಾ ಸಭೆಯ ಮೂಲ ಆಶಯಗಳಿಗೆ ಭಿನ್ನವಾಗಿ ಸಂಸದೀಯ ಪ್ರಜಾಪ್ರಭುತ್ವ ಅಥವಾ ಚುನಾವಣಾ ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡುವಂಥ ಪ್ರಕ್ರಿಯೆ ಭಾಗವಾಗಿ ಈ ಪ್ರಯತ್ನಗಳು ನಡೀತಿದ್ದಾವೆ. ಸೊ ಇದಕ್ಕಿಂತ ಮುಂಚೆ ಅವರು ಸಿಟಿಸನ್ಸ್ ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ತಂದರು, CAA ಅಂತ. ಅದಾದ ನಂತರ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ ಥರ ಕೊಟ್ಟಿದ್ರು. ಅದಾದ ನಂತರ ಏನು ಸಿಟಿಸನ್ಸ್ ರಿಜಿಸ್ಟ್ರೇಷನ್ ಮಾಡಿಕೊಟ್ರು. ಅದರ ಮುಂದುವರೆದ ಭಾಗದ ಪ್ರಕ್ರಿಯೆಯಾಗಿ ಇದನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರು ಕೆಲವು ಭಾಷೆಯ ಕೆಲವು ಧರ್ಮದ ಮತದಾರನ ಗುರಿಯಾಗಿಸ್ಕೊಂಡು ಮಾಡ್ತಿರುವಂಥ ಪ್ರಯತ್ನ ಇದು. ಸೊ ಹಾಗಾಗಿ ಇವರ ಕೋಮು ವಿಭಜಕ ರಾಜನೀತಿಯ ಭಾಗವಾಗಿ ಇದನ್ನು ಕೂಡ ಬಳಸ್ತಿದ್ದಾರೆ. ಸೊ ಇದನ್ನು ನಾವು ವಿರೋಧ ಮಾಡಬೇಕು. ಸಂಸದೀಯ ಮಾದರಿಯ ಚುನಾವಣಾ ವ್ಯವಸ್ಥೆಯನ್ನು ರಕ್ಷಣೆ ಮಾಡ್ಕೊಳ್ಳುವಂಥದ್ದು ನಮ್ಮ ಪ್ರತಿಯೊಬ್ಬ ಭಾರತೀಯ ನಾಗರಿಕರ ಹಕ್ಕು. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಟ್ಕೊಡ್ಬಾರ್ದು. ಇವತ್ತು ಬಿಹಾರದಲ್ಲಿ ಮಾಡಿದ ನಂತರ ಮುಂದಕ್ಕೆ ಅವ್ರ ಉದ್ದೇಶ ಇರುವಂಥದ್ದು ಯಾವುದು, ಬೆಂಗಾಲ್ನಲ್ಲಿ ಈಗಾಗಲೇ ಶುರು ಮಾಡಿದ್ದಾರೆ. ಬಾಂಗ್ಲಾದೇಶಿ ನುಸುಳುಕೋರರಿದ್ದಾರೆ, ಬೆಂಗಾಲಿ ಮಾತಾಡುವಂಥ ಮುಸಲ್ಮಾನರೆಲ್ಲರೂ ಬಾಂಗ್ಲಾದೇಶದವರು ಅನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದು ಅವ್ರ ಪ್ರಶ್ನೆ ಇರೋದಿಲ್ಲ. ಸೊ ಬೆಂಗಾಲಿ ಮಾತಾಡ್ತಕ್ಕಂಥ ಮುಸಲ್ಮಾನರೆಲ್ಲರೂ ಬಾಂಗ್ಲಾದೇಶಿಯರಾಗ್ಬಿಟ್ರೆ, ನೀವು ಅವ್ರನ್ನ ಈ ದೇಶದಿಂದ ಆಚೆ ಕಳಿಸ್ಬಿಟ್ರೆ ಅವ್ರೇನು ಹೇಳ್ತಾರೆ, ಅರೆ ಇವ್ರು ನಮ್ಮ ದೇಶದವರು ಅನ್ನೋಕ್ಕೆ ಯಾವ ಸಾಕ್ಷ್ಯ ಇಲ್ಲ ಅಂತ ವಾಪಸ್ ಅವ್ರು ಕಳಿಸ್ತಾರೆ.
ಅಂಥ ಪ್ರಜೆಗಳು ಏನಾಗಬೇಕು ಅವಾಗ? ಇಲ್ಲ ಬಾಂಗ್ಲಾದೇಶದಲ್ಲೂ ಇಲ್ಲ ಭಾರತದಲ್ಲೂ ಇಲ್ಲ ಅಂತ ಆದರೆ ಏನು ಮಾಡ್ಬೇಕು ಅವಾಗ? ಏನು ಬೆಂಗಾಲಿ ಮಾತಾಡೋದೇ ತಪ್ಪ? ಮುಸಲ್ಮಾನರಾಗಿರೋದೇ ತಪ್ಪ? ಈ ದೇಶ ಒಂದು ಜಾತ್ಯತೀತ ಸಂವಿಧಾನವನ್ನು ಒಪ್ಕೊಂಡಿರೋ ದೇಶ ಅಲ್ವಾ? ಮತ್ತು ಎಲ್ಲವನ್ನೂ ನಾವು RSSನ ಇವರಿದಾರಲ್ಲ, ಏನು ಪ್ರಧಾನ ಕಾರ್ಯದರ್ಶಿಗಳು ದತ್ತಾತ್ರೇಯ ಹೊಸಬಾಳೆ ಅವ್ರ ಮಾತಿದೆಯಲ್ಲ ಇತ್ತೀಚೆಗೆ, ಆ ಮಾತಿನ ಹಿನ್ನೆಲೆಯಲ್ಲಿ ನೋಡಬೇಕು. ಅವ್ರೇನು ಹೇಳಿದ್ದಾರೆ? ನಮ್ಮ ದೇಶದ ಸಂವಿಧಾನದ ಪೀಠಿಕೆಯಲ್ಲಿರ್ತಕ್ಕಂಥ ಜಾತ್ಯತೀತ ಸಮಾಜವಾದಿ ಅನ್ನೋ ಪದಗಳನ್ನೇ ತೆಗೆದುಬಿಡಬೇಕು ಅಂತ. ಅದು ಅವ್ರ ಉದ್ದೇಶ ಇರೋದು. ಹಾಗಾಗಿ ಈ BJP ಸರ್ಕಾರ ಏನಿದೆ, ಇದು ಚುನಾವಣೆ ಮೂಲಕ ಗೆದ್ದಿದ್ರೂ ಕೂಡ ಫ್ಯಾಸಿವಾದಿಯಾದಂಥ RSS ನಿಯಂತ್ರಿತ ಸರ್ಕಾರ ಇದು. ಹಾಗಾಗಿ ತನ್ನ ಪ್ರತಿಯೊಂದು ನಡಾವಳಿಯಲ್ಲೂ ಕೂಡ ತನ್ನ ಏನೋ ಅರೆ ಫ್ಯಾಸಿಸ್ಟ್ ಗುಣಲಕ್ಷಣಗಳನ್ನು ಪ್ರಕಟ ಮಾಡ್ತಾ ಇದೆ. ಸಂವಿಧಾನಬದ್ಧವಾಗಿ ಆಡಳಿತ ಮಾಡ್ತಿದ್ದೀನಿ ಅಂತೇಳಿ ಈ ಪ್ರಯತ್ನವನ್ನು ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ನಾವು ಈ ವಿಶೇಷ ತೀವ್ರತರ ಪರಿಷ್ಕರಣೆಯನ್ನು ನೋಡಬೇಕಾಗ್ತದೆ. ಇದನ್ನು ಇಡೀ ದೇಶಕ್ಕೆ ವಿಸ್ತರಿಸ್ತೀವಿ ಅಂತ ಹೇಳ್ತಿರೋದೇನಿದೆ, ಇದು ಅತ್ಯಂತ ಅಪಾಯಕಾರಿಯಾದಂಥ ಇದು. ಮತ್ತು ಅವ್ರು ಇನ್ನೊಂದು ಹೇಳ್ತಿದ್ದಾರೆ, ಈಗ ಅವರೇನೋ ಫಾರಮ್ ಬಿಟ್ಟಿದ್ದಾರಂತೆ, ಆ ಫಾರಮನ್ನು ನೀವು ಮೊಬೈಲಲ್ಲಿ ಭರ್ತಿ ಮಾಡ್ಬೋದು ಅಂತ. ಆ ದಾಖಲೆಗಳನ್ನ ಇಲ್ಲಿ ತೊಗೊಂಬಂದಿರ್ತಾರಾ? ಬಿಹಾರದವ್ರು ಎಲ್ಲೆಲ್ಲೋ ಬೆಂಗಳೂರಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋರು ದಾಖಲೆಯನ್ನು ತೊಗೊಂಬಂದ್ರು ಕೂಡ ಇಲ್ಲಿ ಎಲ್ಲಿರ್ತಾರೆ ಅವರು? ಶೆಡ್ಗಳಲ್ಲಿರ್ತಾರೆ. ಶೆಡ್ಗಳಲ್ಲಿ ಮಳೆ ಚಳಿ ಎಲ್ಲವೂ ಇರ್ತವೆ. ಅಲ್ಲಿ ದಾಖಲೆಗಳನ್ನೆಲ್ಲ ರಕ್ಷಣೆ ಮಾಡ್ಕೊಳ್ಳೋಕೆ ಅವ್ರ ಹತ್ರ ಟ್ರಂಕ್ ಇದೆಯಾ? ಟ್ರಂಕ್ ಕೊಟ್ಟಿದ್ದೀರಾ ನೀವು? ಓಕೆ, ಆ ದಾಖಲೆಗಳು ಅಲ್ಲಿದ್ದರೆ ಅದನ್ನು ನೀವು ಮೊಬೈಲ್ ಮೂಲಕ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರ ಹತ್ರನೂ ಈ ಮೊಬೈಲ್ ಇರಬೇಕಲ್ಲ, ಆ್ಯಂಡ್ರಾಯ್ಡ್ ಮೊಬೈಲ್ ಇರಬೇಕಲ್ಲ, ಸ್ಮಾರ್ಟ್ಫೋನು. ಅದಾದ ಮೇಲೆ ಅದನ್ನು ನೀವು ಅಪ್ಲೋಡ್ ಮಾಡಲಿಕ್ಕೆ ಬೇಕಾದಷ್ಟು ತಾಳ್ಮೆ ಇರಬೇಕಲ್ಲ, ಮನೆಯವ್ರದ್ದೆಲ್ಲ ಮಾಡಬೇಕಲ್ಲ ನೀವು. ಅದಾಯಿತು, ಅದಕ್ಕೆ ನಿಮಗೆ ನೆಟ್ ಬೇಕಲ್ಲ, ಅದಕ್ಕೆ ಕರೆನ್ಸಿ ಹಾಕ್ಸೋರು ಯಾರು? ಏನು ಹಾಕಿದ ತಕ್ಷಣ ಹೊಟ್ಟೋಗ್ಬಿಡುತ್ತೆ ಅದು? ಎಲ್ಲ ಪ್ರಶ್ನೆ ಇದೆಯಲ್ಲ. ಆಯ್ತು, ಇಲ್ಲೇನಾದ್ರು ನೀವು ಮತದಾರ ಪರಿಷ್ಕರಣೆ ಮಾಡೋಕ್ಕೆ ಬಿಹಾರದವರು ಕರ್ನಾಟಕದಲ್ಲಿ ಯಾರೆಲ್ಲ ವಾಸ ಮಾಡಿದ್ದೀರಿ, ಬೆಂಗಳೂರಿನಲ್ಲೆಲ್ಲ ವಾಸಿಗರಿದ್ದೀರಿ, ಅವ್ರು ಇಂಥ ಅಧಿಕಾರಿ ಹತ್ರ ಬಂದುಬಿಟ್ಟು ಈ ದಾಖಲೆ ಎಲ್ಲ ಕೊಡ್ಬೋದು ಅಂತ ಹೇಳೋಕ್ಕೆ ಏನಾರು ಇದೆಯಾ ನಿಮ್ಮ ಹತ್ರ? ಇಲ್ಲ. ಆನ್ಲೈನಲ್ಲಿ ಮಾಡಿ ಅಂತ ಹೇಳ್ತಾರೆ, ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾರೆ, ಇರ್ಜಂದ ಹತ್ರ ಇದೆ ಅದೆಲ್ಲ. ಸೊ ಹಾಗಾಗಿ ಇದು ಇಡೀ ಪ್ರಜಾಪ್ರಭುತ್ವವನ್ನೇ ಅಣಕ ಮಾಡುವಂಥ ಒಂದು ಪ್ರಕ್ರಿಯೆ. ಹಾಗಾಗಿ ಇದಕ್ಕೆ CPM ಪಕ್ಷ ವಿರೋಧ ಮಾಡ್ತಿದೆ, ಮಾತ್ರ ಅಲ್ಲ ಎಡಪಕ್ಷಗಳು ವಿರೋಧ ಮಾಡ್ತಿದ್ದಾವೆ, ಜೊತೆಗೆ BJP NDA ಥರ ಎಲ್ಲ ಪಕ್ಷಗಳು ಕೂಡ ಅದನ್ನ ವಿರೋಧ ಮಾಡ್ತಿದ್ದಾವೆ. ಅವ್ರಿಗೊಂದು ಭಯ ಇದೆ, ಈ ಬಾರಿ ಬಿಹಾರದಲ್ಲಿ ಸೋತೋಗ್ಬಿಡ್ತೀವಿ ಅಂತ. ಈ ಬಾರಿ ಬಿಹಾರದಲ್ಲಿ ಸೋಲನ್ನು ತಪ್ಪಿಸ್ಕೊಬೇಕು ಅಂದರೆ ಈ ರೀತಿಯಾದಂಥ ಆಟದ ನಿಯಮಗಳನ್ನೇ ಬದಲಾಯಿಸ್ಬಿಡೋದು. ಚುನಾವಣೆಯ ನಿಯಮಗಳನ್ನೇ ಬದಲಾಯಿಸಿಬಿಟ್ರೆ, ಮತದಾರರನ್ನೇ ಮತದಾರ ಪಟ್ಟಿಯಿಂದ ಆಚೆ ಇಟ್ಬಿಟ್ರೆ ಗೆದ್ದು ಬಿಡ್ಬೋದು ಅನ್ನುವಂಥದ್ದು. ಸೊ ಹಾಗಾಗಿ ಆಟ ಗೆಲ್ಲಿಕ್ಕಾಗಲ್ಲ ಅಂದಾಗ ಆಟದ ನಿಯಮಗಳನ್ನು ಬದಲಿಸ್ಬಿಡಿ ಅಂತ ಹೇಳ್ತಾರಲ್ಲ. ಹಾಗಾಗಿ ಈ ಪ್ರಜಾಪ್ರಭುತ್ವದ ಚುನಾವಣಾ ಆಟದಲ್ಲಿ ಗೆಲ್ಲಿಕ್ಕಾಗಲ್ಲ ಅನ್ನೋದು ಗ್ಯಾರಂಟಿ ಆಗಿಬಿಟ್ಟಿದೆ. ಅದಕ್ಕೆ ಚುನಾವಣಾ ಆಯೋಗವನ್ನು ಬಳಸ್ಕೊಳ್ಕೊಳ್ತಿದ್ದಾರೆ. ಚುನಾವಣಾ ಆಯೋಗ ಕೂಡ ನಿಷ್ಪಕ್ಷಪಾತವಾಗಿರಬೇಕು. ಈಗ ಸುಪ್ರೀಂ ಕೋರ್ಟ್ ಹೇಳಿರುವಂಥ ಮಾತಿದೆಯಲ್ಲ, ಆಯಿತು, ಒಂದು ಉದಾಹರಣೆ ಹೇಳೋಣ. ಆಗಸ್ಟ್ 1ಕ್ಕೆ ಕರಡು ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ, ಈ ಎಲ್ಲ ಪರಿಷ್ಕರಣೆ ಆದ ನಂತರ. ಅದರಲ್ಲಿ ನನ್ನ ಹೆಸರಿಲ್ಲ ಅಂಥೇಳಿ ನಾನೇನಾದರೂ ಮತ್ತೆ ಹೋದರೆ ಅವನು ಅದನ್ನು ಮತ್ತೆ ಸೇರಿಸಲಿಲ್ಲ ಅಂದರೆ ಚುನಾವಣಾಧಿಕಾರಿ, ನಾನು ಮತ್ತೆ ಕೋರ್ಟ್ಗೆ ಹೋಗಲಿಕ್ಕೆ, ಕೋರ್ಟ್ಗೆ ಹೋದ್ಮೇಲೆ ಕೋರ್ಟ್ ಅದನ್ನ ವಿಚಾರಣೆ ಮಾಡಲಿಕ್ಕೆ, ವಿಚಾರಣೆ ಮಾಡಿದ್ಮೇಲೆ ಟೈಮ್ ಇದೆಯಾ? ಅಷ್ಟರಲ್ಲಿ ಚುನಾವಣಾ ಪ್ರಕ್ರಿಯೆ ಶುರು ಆಗ್ಬಿಟ್ಟಿರುತ್ತೆ. ಒಂದ್ಸಲ ಚುನಾವಣಾ ಪ್ರಕ್ರಿಯೆ ಶುರು ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಇದೊಂದು ಕೊನೆಯದಾಗ ಒಂದು ಮಾತು ಹೇಳ್ತೀನಿ ನೋಡಿ. ಕಾನೂನಲ್ಲಿ ಲಾ ಆಫ್ ಟಾಟ್ಸ್ ಅಂತ ಒಂದಿದೆ. ಲಾ ಆಫ್ ಟಾಟ್ಸಲ್ಲಿ ಕೆಲವು ತತ್ವಗಳಿದ್ದಾವೆ. ಆ ತತ್ವಗಳಲ್ಲಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಒಬ್ಬ ಮತದಾರನಿಗೆ ತನ್ನ ಹಕ್ಕಿರುತ್ತೆ ಮತದಾನ ಮಾಡುವಂಥ ಹಕ್ಕು. ಆ ಮತದಾನ ಮಾಡುವಂಥ ಹಕ್ಕನ್ನು ನಿರಾಕರಣೆ ಆದರೆ, ಅವನು ಯಾರಿಗೆ ಮತದಾನ ಮಾಡ್ತಿದ್ನಲ್ಲ, ಅವ್ನು ಗೆದ್ದಿದ್ದಾನೋ ಸೋತಿದ್ದಾನೋ ಬೇರೆ ಪ್ರಶ್ನೆ, ಅವ್ನು ಗೆದ್ದಿರ್ಬೋದು. ನನ್ನ ಮತದಾನದ ಹಕ್ಕಿಂದ ಯಾರು ಗೆಲ್ಲಬೇಕಾಗಿತ್ತೋ ಅವನು ಗೆಲ್ಲದಲೇ ಇರ್ಬೋದು, ಅಥವಾ ಗೆದ್ದಿರ್ಬೋದು, ಅದರಿಂದ ಯಾವುದೇ ತೊಂದರೆ ಆಗಿಲ್ಲದೆ ಇರ್ಬೋದು. ಆದರೂ ಕೂಡ ನನ್ನ ಹಕ್ಕು ಚ್ಯುತಿಯಾಗಿರ್ತದೆ. ನಿಮಗೆ ತೊಂದರೆ ಆಗಲಿಲ್ಲ ಅಂದರೂ ಕೂಡ ಹಕ್ಕು ಚ್ಯುತಿಯನ್ನು ಲಾ ಆಫ್ ಟಾಟ್ಸ್ ಪ್ರಕಾರ ಇಡೀ ಜಗತ್ತಲ್ಲಿ ಅದು ತಪ್ಪು ಅಂತೇಳಿ ಪರಿಗಣಿಸ್ತಾರೆ. ಸೊ ಆ ರೀತಿ ಇರುವಾಗ ಕೇವಲ ಸಂವಿಧಾನಾತ್ಮಕವಾಗಿ ಮಾತ್ರ ಅಲ್ಲ, ಕಾನೂನಿನ
ಯಾವುದೇ ಒಂದು ಸಾಮಾನ್ಯ ತಿಳುವಳಿಕೆ ಆಧಾರದಲ್ಲೂ ಕೂಡ ಒಬ್ಬ ಮನುಷ್ಯನ ಮತದಾನದ ಹಕ್ಕನ್ನು ನಿರಾಕರಿಸುವಂಥದ್ದು ಅದು ಅವನ ಹಕ್ಕನ್ನು ಇನ್ಫ್ರಿಂಜ್ ಮಾಡ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ದೇಶದ ಸಂವಿಧಾನದಲ್ಲಿ ವಿಧಿ 14 ಏನಿದೆ, ಕಾನೂನಿನ ಮುಂದೆ ಸಮಾನತೆ ಹಕ್ಕನ್ನು ಏನು ಕೊಟ್ಟಿದೆ, ಆ ಸಮಾನತೆಯ ಹಕ್ಕನ್ನು ನೀವು 2003ಕ್ಕಿಂತ ಮುಂಚೆ ಇದ್ದಂಥ ಮತದಾರ ಪಟ್ಟಿಯಲ್ಲಿದ್ದಂಥ ಮತದಾರರಿಗೂ 2003 ನಂತರ ಇರುವಂಥ ಮತದಾರ ಪಟ್ಟಿಯಲ್ಲಿರ್ತಕ್ಕಂಥ ಮತದಾರರಿಗೂ ಸಮಾನತೆ ಹಕ್ಕನ್ನು ಕೊಡ್ತೀರಾ ಇಲ್ವಾ, ಖಾತ್ರಿಪಡಿಸ್ತೀರಾ ಇಲ್ವಾ ಅನ್ನೋದು ಪ್ರಶ್ನೆ ಇರೋದು. ಒಂದು ವೇಳೆ ಆ ಸಮಾನತೆ ಹಕ್ಕನ್ನು ನೀವು ಖಾತ್ರಿಪಡಿಸ್ತಿಲ್ಲ ಅಂದರೆ ಸಂವಿಧಾನದ ಸಮಾನತೆಯ ಮೂಲಭೂತ ಹಕ್ಕಿನ ಉಲ್ಲಂಘನೆಯನ್ನು ಚುನಾವಣಾ ಆಯೋಗ ಮಾಡ್ತಿದೆ ಅಂತ. ಸಮಾನತೆ ಅನ್ನುವಂಥದ್ದು ನಮ್ಮ ದೇಶದ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಆಧಾರ ಸ್ತಂಭ. ರೈಟ್ ಟು ಈಕ್ವಾಲಿಟಿ ಮಾತ್ರ ಅಲ್ಲ, ಈಕ್ವಾಲಿಟಿ, ಫ್ರೆಟರ್ನಿಟಿ ಮತ್ತು ಲಿಬರ್ಟಿ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಈ 3 ಪರಿಕಲ್ಪನೆಗಳೇನಿದ್ದಾವೆ ಫ್ರೆಂಚ್ ಕ್ರಾಂತಿಯಿಂದ ಬಂದಂಥ ಪರಿಕಲ್ಪನೆಗಳನ್ನೇನು ಭಾರತದ ಸಂವಿಧಾನದಲ್ಲಿ ಅಳವಡಿಸ್ಕೊಳ್ಳಾಗಿದೆ. ಈ 3 ಮೂಲಭೂತ ಪರಿಕಲ್ಪನೆಗಳಿಗೇ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂಥದ್ದು ಕೊಡಲಿಪೆಟ್ಟನ್ನು ಕೊಡ್ತದೆ. ಹಾಗಾಗಿ ಸಂವಿಧಾನದ ಮೂಲಭೂತ ಆಧಾರವನ್ನೇ ಅಲ್ಲಾಡಿಸುವಂಥ ಒಂದು ಪ್ರಕ್ರಿಯೆ, ಇದನ್ನು ಅವರು ಚುನಾವಣಾ ಆಯೋಗದ ಮೂಲಕ ಮಾಡಕ್ಕೆ ಹೊರಟಿದ್ದಾರೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಆಗ್ಲಿಕ್ಕೆ ಬಿಡಬಾರ್ದು. ಅದು ಮಾತ್ರವೇ ಈ ದೇಶದ ಸಂವಿಧಾನವನ್ನು ಉಳಿಸ್ತಕ್ಕಂಥ, ಈ ದೇಶದ ಸಂಸದೀಯ ಪ್ರಜಾಪ್ರಭುತ್ವವನ್ನು ಉಳಿಸುವಂಥ, ಈ ದೇಶದ ಎಲೆಕ್ಟ್ರಲ್ ಡೆಮೋಕ್ರಸಿಯನ್ನು ಉಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಅದು ಉಳಿದ್ರೆ ಈ ದೇಶವನ್ನು ಮುಂದಕ್ಕೆ ತೊಗೊಂಡೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಕೊನೆದಾಗ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಡೆಮೋಕ್ರಸಿ ಇಸ್ ಎ ರೋಡ್ ಟು ಸೋಷಿಯಲಿಸಮ್ ಅಂತೇಳಿ ಕಾರ್ಲ್ ಮಾರ್ಕ್ಸ್ ಹೇಳಿದ್ರು. ಆಯಿತಾ? ಹಾಗಾಗಿ ನೀವು ಈ ದೇಶವನ್ನು ಬದಲಿಸಬೇಕು ಅಂದರೆ ಉತ್ತಮವಾಗಿ ಈ ದೇಶವನ್ನು ಉಳಿಸ್ಬೇಕಾಗ್ತದೆ. ದೇಶವನ್ನು ಉಳಿಸಬೇಕು ಅಂದರೆ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕಾಗ್ತದೆ. ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂದರೆ ಇವತ್ತಿನ ಈ ಸಂದರ್ಭದಲ್ಲಿ ಇದನ್ನು ಖಾತ್ರಿಪಡಿಸಿರುವಂಥ ಭಾರತದ ಇಂದಿನ ಸಂವಿಧಾನವನ್ನು ಉಳಿಸಬೇಕಾಗ್ತದೆ. ಈ ಅಂಶವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಿಹಾರದಲ್ಲಿ ನಡೀತಾ ಇರುವಂತಹ ವಿಶೇಷ ತೀವ್ರ ಪರಿಷ್ಕರಣೆಯ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸಿದಿರಿ. ಹಾಗಾಗಿ ಜನಶಕ್ತಿ ಪೀಡಿಗೆಯ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು. ನಮಸ್ಕಾರ. ಒಟ್ಟಾರೆ ನಮ್ಮ ಚರ್ಚೆಯ ಸಾರಾಂಶ ಏನು ಅಂತ ಹೇಳಿದ್ರೆ, ಮತದಾನ ಅನ್ನುವಂಥದ್ದು ಸಂವಿಧಾನ ನನಗೆ ಕೊಟ್ಟಿರ್ತಕ್ಕಂಥ ಹಕ್ಕು. ಆ ಹಕ್ಕನ್ನು ಜಾರಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಬಹಳಷ್ಟು ಜನ ಚುನಾವಣಾ ಸಂದರ್ಭದಲ್ಲಿ ಅವರೆಲ್ಲ ಕೆಲಸಗಳನ್ನು ಬದಿಗಿರಿಸಿ ಹೋಗಿ ಓಟನ್ನು ಮಾಡಿರ್ತಕ್ಕಂತಹ ಬಹಳಷ್ಟು ನಿದರ್ಶನಗಳನ್ನು ನಾವು ರಾಜ್ಯದಲ್ಲೂ ಕಾಣಿಸ್ಬೋದು, ಹೊರ ರಾಜ್ಯದಲ್ಲೂ ಕೂಡ ಕಾಣ್ಕೊಂಡಿರ್ತಕ್ಕಂತಹ ಉದಾಹರಣೆಗಳಿದ್ದಾವೆ. ಇಂತಹದ್ದನ್ನು ಚುನಾವಣಾ ಆಯೋಗ ಬೆಂಬಲಿಸಬೇಕೇ ಹೊರತಾಗಿ ನಮಗೊಂದು ಹಿಂದೆ ಎಲ್ಲ ಮಾತುಗಳನ್ನ ಬಹಳಷ್ಟು ಸಂದರ್ಭದಲ್ಲಿ ಬಿಜೆಪಿ ಅಥವಾ ಬೇರೆ ಬೇರೆ ನಾಯಕರುಗಳು ಮಾತಾಡ್ತಾ ಇದ್ದಂತ ಕೇಳ್ತಿದ್ವಿ. ಡಬಲ್ ಎಂಜಿನ್ ಸರ್ಕಾರ ಬಂದ್ಬಿಟ್ರೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ. ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಡಬಲ್ ಎಂಜಿನ್ ಸರ್ಕಾರ ಬಂದ್ರೆ ಈ ರೀತಿ ಮತದಾರರ ಪಟ್ಟಿಯಿಂದ ನಮ್ಮನ್ನ ತೆಗೆದು ಹಾಕುವಂತ ಅಥವಾ ಮತದಾನವನ್ನ ಮಾಡತಕ್ಕಂಥ ಹಕ್ಕನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ಬಿಜೆಪಿ ಮಾಡಿಬಿಡುತ್ತೇನೋ ಎನ್ನುವಂತ ಆತಂಕ ಈಗ ಬಹುತೇಕ ಎಲ್ಲ ಮತದಾರರಿಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತೇನೋ ಬಿಹಾರದ ಘಟನೆಯನ್ನು ನೆನೆಸ್ಕೊಂಡ್ರೆ ಅಂತೇಳಿ ಅನಿಸ್ತಾ ಇದೆ. ಹಾಗಾಗಿ ಚುನಾವಣಾ ಆಯೋಗವನ್ನ ದುರ್ಬಳಕೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಬಿಜೆಪಿ ಏನ್ ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ ಎನ್ಡಿಎ ಕೂಟ, ಅದು ಸ್ಪಷ್ಟವಾಗಿ ಮಾಡ್ತಾ ಇದೆ ಅನ್ನುವಂಥದ್ದು ಈ ಬಿಹಾರದ ಘಟನೆಯನ್ನು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಏನು ವಿರೋಧ ಪಕ್ಷಗಳು ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥ ಏನು ಸಮಸ್ಯೆಗಳಿದಾವೆ ಮತ್ತೆ ಅದು ನೀವೇನು ವಿಶೇಷ ತೀವ್ರ ಪರಿಷ್ಕರಣೆ ಅಂತ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಯಾವುದೇ ಕಾರಣಕ್ಕೂ ಮತದಾನದ ಹಕ್ಕಿನಿಂದ ಹೊರಗಡೆ ಇಡುವಂತಹ ಕೆಲಸವನ್ನ ಯಾರನ್ನೂ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದನ್ನ ನಿರ್ದಿಷ್ಟವಾಗಿ ಪರಿಶೀಲನೆ ಮಾಡಿ ಅಂತೇಳಿ ವಿರೋಧ ಪಕ್ಷಗಳು ಕೂಡ ಹೇಳ್ತಾ ಇದಾವೆ, ಸುಪ್ರೀಂ ಕೋರ್ಟ್ ಕೂಡ ಹೇಳ್ತಾ ಇದೆ. ಹಾಗಾಗಿ ಚುನಾವಣಾ ಆಯೋಗ ಇವರ ಮಾತುಗಳನ್ನ ಕೇಳಿಸಿಕೊಂಡು ಒಂದು ಮಾದರಿಯ ಸಂಸದೀಯ ಚುನಾವಣೆಯನ್ನು ನಡೆಸೋದಕ್ಕೆ ಮುಂದಾಗಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನ ಮುಗಿಸ್ತಾ ಇದ್ದೇನೆ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.